ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ನೋಡಿ, ನೈಟಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಡೇವರೆಗೂ ಏನಾಗುತ್ತೆ ಅಂತ ಎಲ್ಲ ನೋಡ್ಕೊಂಬನ್ನಿ. ಊಟಕ್ಕೆ ನೋಡಿ, ಮುದ್ದೆ, ಮೂಲಂಗಿ ಸಾಂಬಾರು, ಅನ್ನ ಮಾಡಿದ್ವಿ. ಇದು ಡ್ರ್ಯಾಗನ್ ಫ್ರೂಟು. ಇನ್ನು ಬೆಳಗ್ಗೆ ಆಗಿಲ್ಲ. ಸೋನು ಹೋಗ್ಲೇ ಬಿಸ್ಕೆಟ್ ಕೊಡು ಅಂತ ಬಂದಿದ್ದಾಳೆ. ಏನು ಸೋನು, ಬಿಸ್ಕೆಟ್ ಬೇಕಾ? ಈಗ ಜಸ್ಟ್ ಒಂದು 7:30 ಇರ್ಬೋದು. ಆಗಲೇ ಎಷ್ಟು ಬಿಸಿಲಿದೆ ನೋಡ್ರಿ. ಸಖತ್ತು ಬಿಸಿಲು. ಇವತ್ತು ಜಾಸ್ತಿ ಬಿಸಿಲಿತ್ತು. ಸಾಕು ಬಿಡೆ ಸೋನು, ನೀನು ತಿನ್ನೋ ರೇಂಜಿಗೆ ನಾವು ಮನೆ ಮಟ್ಟ ಎಲ್ಲ ಮಾರ್ಬೇಕಾಗ್ತದೆ. ನಿನಗೆ ಬಿಸ್ಕೆಟ್ ತರಬೇಕಂದ್ರೆ ಮತ್ತೆ ನೀನು ಅಗ್ಲಗ್ಲ ಬಿಸ್ಕೆಟ್ ಕೇಳಿದ್ರೆ ಎಲ್ಲಿಂದ ತಂದು ಕೊಡ್ಬೇಕಮ್ಮ ನಿನಗೆ? ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ದೊಡ್ಡ ಬೆಕ್ಕಿದೆಯಲ್ಲ, ಚಿಕ್ಕ ಮರಿಗಳ ಅಮ್ಮ. ಅದು ಚೂರು ಹೊರಗೆ ಹೋದ್ರೆ ಸಾಕು, ಆ ಬೆಕ್ಕು ಎಷ್ಟು ಒದ್ದಾಡ್ತಿದೆ ನೋಡ್ರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನೀಗ ಮಶ್ರೂಮ್ ಗ್ರೇವಿ ಮಾಡಿ ಚಪಾತಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಮಶ್ರೂಮ್ ಎಲ್ಲ ಒಂದು 10 ನಿಮಿಷ ನೀರಲ್ಲಿ ನೆನೆಸಿದ್ದೆ. ಯಾಕಂದರೆ ಅದರೊಳಗೆ ಕಲ್ಲು ಅವು ಇವು ಇರ್ತಾವಲ್ವಾ, ಗಲೀಜಿರುತ್ತೆ. ಸೊ ಹಾಗಾಗಿ ಎಲ್ಲ ನೀರಲ್ಲಿ ಬಿಟ್ಕೊಳುತ್ತೆ ಅಂತೇಳಿ 10 ನಿಮಿಷ ನೆನೆಸಿದ್ದೆ. ಇಲ್ಲಿ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಫಸ್ಟ್ ಇದನ್ನೇ ರೆಡಿ ಮಾಡ್ಕೊಳ್ಳೋಣ ಅಂತ ನೋಡಿದೆ. ಇದನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಮತ್ತು ಚಪಾತಿ ಹಿಟ್ಟು ನೆನೆಯೋಕ್ಕಾಗಲ್ಲ, ನೆನೆಯಲ್ಲ ಅಂದ್ಬಿಟ್ಟು ನಾನು ಫಸ್ಟ್ ಚಪಾತಿ ಹಿಟ್ಟು ಕಲಸೋಣ ಅಂತೇಳಿ ಈಗ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ ನೋಡಿ. ಈ ಚಪಾತಿ ಹಿಟ್ಟು ಕಲಸಾದ್ಮೇಲೆ ಮಶ್ರೂಮ್ ಗ್ರೇವಿಗೆ ರೆಡಿ ಮಾಡ್ಕೊತೀನಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡೋದು ಏನಾದರೂ ಮರ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿ. ಕಮೆಂಟಲ್ಲಿ ಹೇಳಿದರೆ ಹೇಗೆ ಬರ್ತಿದೆ ವಿಡಿಯೋ ಅಂತ ನನಗೂ ಗೊತ್ತಾಗುತ್ತೆ ಅಲ್ವಾ. ಪ್ಲೀಸ್ ನನಗೋಸ್ಕರ 1 ಸೆಕೆಂಡ್ ಟೈಮ್ ತೊಗೊಂಡು ಕಮೆಂಟ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಕಲಿಸ್ತಾ ಇದ್ದೀನಿ ಹಿಟ್ಟನ್ನ. ಆದರೆ ಫ್ರೆಂಡ್ಸ್, ಇವತ್ತು ಯಾವ ಕಡೆ ಇದ್ದಿದ್ನೂ ಗೊತ್ತಿಲ್ಲ, ಬರೀ ಎಡವಟ್ಟೆ ಆಯಿತು. ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ನೆಲ್ಲಿಕಾಯಿನೆಲ್ಲ ಮಿಕ್ಸ್ ಜಾರ್ಗಾಕಿ ರುಬ್ಕೊಂಡಿದ್ನ. ಅದು ಕೈ ಸ್ಲಿಪ್ಪಾಗಿ ಜಾರಿ ಅದು ನೀರು ಚೆಲ್ಲೋಯ್ತು. ಮತ್ತು ಇದು ಗ್ರೇವಿನ ಎಲ್ಲ ಮಾಡಿ ರುಬ್ಬೋಣ ಅಂತ ಹೋದ್ನ, ಅದು ಜಾರಿಂದ ಒಳಗೆ ಬಂದುಬಿಡ್ತು ಮಸಾಲೆ. ಇವತ್ತು ಒಂದಲ್ಲ ಒಂದು ಎಡವಟ್ಟು ಆಗ್ತಾನೆ ಇದೆ ಫ್ರೆಂಡ್ಸ್, ಯಾಕೋ ಏನೋ ಗೊತ್ತಿಲ್ಲ. ನೋಡಿ, ಈಗ ಮಶ್ರೂಮ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಗ್ರೇವಿ ಮಾಡಿ. ಎಲ್ಲ ಮಾಡ್ತಾರೆ ಫ್ರೆಂಡ್ಸ್, ಆದರೆ ನಾನು ಈ ರೀತಿ ಮಾಡಿದ್ದಿದೆ ಫಸ್ಟ್ ಅನಿಸುತ್ತೆ. ಅದಕ್ಕೆ ಶೇರ್ ಮಾಡ್ಕೊತಿದ್ದೀನಿ, ನೋಡ್ಕೊಂಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಹಿಟ್ಟೆಲ್ಲ ಕಲ್ಸ್ಕೊಂಡಿದ್ದಾಯ್ತು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗೋಡಂಬಿ, ಮತ್ತು ಇದು ಮಟನ್ ಸಾಂಬಾರು ಪುಡಿ, ಖಾರದ ಪುಡಿ, ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಏನು ಮಾಡ್ತಿದ್ದೀನಿ ಅಂದರೆ, ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದನ್ನು ಫ್ರೈ ಮಾಡ್ಕೊತೀನಿ ಒಂದು 5 ನಿಮಿಷ. ನಾನು ಹೇಳಿರೋ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಯಾವ ಚಿಕನ್ ಸಾಂಬಾರಿಗೂ ಕಮ್ಮಿ ಇರೋಲ್ಲ ಈ ಗ್ರೇವಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ಏನು ಅಂದರೆ ಸ್ವಲ್ಪ ಹುರಿದು ಮಾಡೋದ್ರಿಂದ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಹುರಿಯೋಕ್ಕೆ. ನೋಡಿ, ನಾನು ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಅದು ಫ್ರೈ ಆಗಿದೆ. ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಟೊಮೊಟೊ ಹಾಕ್ತಿದ್ದೀನಿ. ಟೊಮೊಟೊನ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಅದು ಸ್ವಲ್ಪ ಸ್ಮ್ಯಾಶ್ ಆಗಿರೋ ಥರ ಆಗಬೇಕು. ಆಮೇಲೆ ಗೋಡಂಬಿ, ಕೊತ್ತಂಬರಿ ಸೊಪ್ಪು ಇದೆಯಲ್ಲ
ಸಾಂಬಾರು ಪೌಡ್ರು, ಮಟನ್ ಸಾಂಬಾರು ಪೌಡ್ರು ಮತ್ತು ಇದು ಖಾರದ ಪುಡಿ ಇದನ್ನ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಬೇಕಷ್ಟೆ. ದಾರಿ ಬಿಡು, ನಿನಗೆ ಅಡಿಗೆ ಮಾಡಕ್ ಬರಲ್ಲ, ಅದಕ್ಕೆ ನಾನೇ ಬಂದಿದ್ದೀನಿ ನೋಡು, ನಾನೇ ಅಡಿಗೆ ಮಾಡೋಣ ಅಂತೇಳಿ. ಇವಳು ಯಾಕೋ ದಾರಿನೇ ಬಿಡಂಗ್ ಕಾಣ್ತಿಲ್ಲಪ್ಪ. ಅವಳು ಬಿಡ್ರಿ ಫ್ರೆಂಡ್ಸ್, ಅವಳು ಹಂಗಂತಾನೆ ಇರ್ತಾಳೆ. ಈಗ ನೋಡ್ರಿ ಗೋಡಂಬಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ನಾನು. ಫಸ್ಟ್ ಗೋಡಂಬಿನ ಹಾಕಿ ಒಂದೆರಡು ಸೆಕೆಂಡ್ ಇದು ಮಾಡಿಕೊಂಡು ಕಾಯಿ ತುರಿ ಹಾಕ್ತಿದ್ದೀನಿ. ಕಾಯಿ ತುರಿ ಹಾಕಿದ್ಮೇಲೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡೋದು ಅಷ್ಟೇ ಫ್ರೆಂಡ್ಸ್. ಇದು ಸ್ವಲ್ಪ ಕೂಲಾಗೋವರೆಗೂ ಬಿಟ್ಟು ಆಮೇಲೆ ರುಬ್ಕೊಬೇಕು. ನಾನು ತಣ್ಣಗಾಗಿ ಬಿಟ್ರೂ ಅದು ಮಿಕ್ಸಿ ಜಾರಿಂದ ಆಚೆ ಬಂದುಬಿಡ್ತು. ಇವಾಗ ನೋಡಿ ಖಾರದ ಪುಡಿ ಹಾಕ್ತಿದ್ದೀನಿ. ಖಾರದ ಪುಡಿ ಸ್ವಲ್ಪ ಹಾಕಿದ್ರೂ ಚೂರು ಖಾರ ಜಾಸ್ತಿ ಆಯಿತು ಅನಿಸುತ್ತೋ ನನಗೆ. ಈಗ ನೋಡಿ ಮಟನ್ ಸಾಂಬಾರು ಪುಡಿ ಹಾಕ್ತಿದ್ದೀವಿ. ಮಟನ್ ಸಾಂಬಾರು ಪುಡಿ ಅಂದರೆ ಇದಕ್ಕೇನು ಹಾಕಿಲ್ಲ, ಧನಿಯಾ ಪುಡಿ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನ ಹಾಕಿ ಮಿಷಿನ್ ಮಾಡಿಸ್ಕೊಂಬಂದಿರೋದು ಅಷ್ಟೇ. ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡ್ತಿರೋದು. ಮೊದಲಾಗಿದ್ದರೆ ಧನಿಯಾ ಪೌಡ್ರು ಸಪ್ರೇಟ್ ಬಿಡಿಸ್ಕೊಂಬಂದು ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ರುಬ್ತಾ ಇದ್ವಿ. ಈಗ ಹಂಗಲ್ಲ, ಇದರಲ್ಲೇ ಹಾಕಿ ಬಿಡಿಸೋದ್ರಿಂದ ಬರೀ ಪೌಡ್ರ್ ಹಾಕಿ ಖಾರದ ಪುಡಿ ಹಾಕಿ ರುಬ್ಬೋದು ಅಷ್ಟೇ ಫ್ರೆಂಡ್ಸ್. ಈಸಿ ಅನಿಸುತ್ತೆ, ಮನೆಯಲ್ಲಿ ಮಸಾಲೆ ಎಲ್ಲ ಹಾಗೆ ಉಳಿಯುತ್ತೆ ಈ ಥರ ಮಾಡಿಕೊಂಡ್ರೆ. ನೋಡಿ ಈಗ ಇದೆಲ್ಲ ಫ್ರೈ ಆಗಿದೆ. ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಬರ್ತೀನಿ. ಅಷ್ಟರೊಳಗೆ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಈಗ ಮಶ್ರೂಮ್ ಹಾಕಿ ಫ್ರೈ ಮಾಡೋಕ್ಕೆ ಬಿಡ್ತೀನಿ. ಯಾಕಂದರೆ ಇದು ನೀರು ಬಿಟ್ಕೊಳ್ಳುತ್ತಲ್ಲ, ಬಿಟ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಅದನ್ನು ಫ್ರೈ ಮಾಡೋಕ್ಕಿಟ್ಟು ನಾನು ರುಬ್ಕೊಂಬರ್ತೀನಿ ಫ್ರೆಂಡ್ಸ್. ನೋಡಿ ಈಗ ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಇನ್ನೊಂದು ಏನು ಅಂದರೆ ಇಲ್ಲಿ ಕಸೂರಿ ಮೇಥಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಅದನ್ನ ಆಗಲೇ ಹೇಳಲಿಲ್ಲ ಅಲ್ವಾ. ಈಗ ತಣ್ಣಗಾಗಿದೆ ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಆ ಕಡೆ ಮಶ್ರೂಮ್ ಫ್ರೈ ಆಗೋಕೆ ಇಟ್ಟಿದ್ದೀನಿ. ಅದು ನೀರು ಜಾಸ್ತಿ ಬಿಡುತ್ತೆ, ಯಾಕಂದರೆ ನಾವು ನೀರಲ್ಲಿ ಬೇರೆ ನೆನೆಸಿದ್ದೀವ. ನೀರಲ್ಲಿ ನೆನೆಸಲಿಲ್ಲ ಅಂದರೂ ನೀರು ಬಿಡ್ತಿತ್ತು. ನಾನು 5ರಿಂದ 10 ನಿಮಿಷ ನೆನೆಸೋಕೆ ಇಟ್ಟಿದ್ದೆ ಅಲ್ವಾ, ಆದ್ರಿಂದನೂ ಜಾಸ್ತಿ ನೀರು ಬಿಡುತ್ತೆ. ಸೊ ಅಷ್ಟರೊಳಗೆ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ ಗ್ರೈಂಡ್ ಮಾಡಿದೆ, ನೋಡಿ ಸಿಡ್ದೈತೆ ಅದು. ಒಂದ್ಸಲ ಸುಮ್ಮನೆ ಹಿಂಗೆ ಆನ್ ಮಾಡಿದೆ ಫ್ರೆಂಡ್ಸ್, ಅದು ಗೋಡೆಗೆಲ್ಲ ಸಿಡ್ದುಬಿಡ್ತು. ನನಗಂತೂ ಎಡವಟ್ಟು ಮೇಲೆ ಎಡವಟ್ಟು ಆಯ್ತು ಇವತ್ತು. ಅದನ್ನೆಲ್ಲ ಒರೆಸ್ಕೊಂಡು ಮತ್ತೆ ಆ ನೆಲ್ಲಿಕಾಯ್ದು ಚೆಲ್ಲಿತ್ತು, ಅದನ್ನೆಲ್ಲ ಒರೆಸ್ಕೊಂಡು ಮತ್ತೆ ಇದನ್ನು ರೆಡಿ ಮಾಡ್ದಂಗೆ ಆಯ್ತು ಇವತ್ತು. ಅದನ್ನು ಹಾಗೆ ಬಿಟ್ಟು ರುಬ್ಬೋದಿತ್ತು, ಆದರೆ ಮತ್ತೆ ಅದು ಗಟ್ಟಿಯಾಗಿಬಿಟ್ರೆ ಹೋಗಲ್ಲ ಅಂದ್ಬಿಟ್ಟು ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ರುಬ್ತಾ ಇದ್ದೀನಿ. ನೈಸಾಗಿ ರುಬ್ಕೊಬೇಕು, ತರಿತರಿಯಾಗಿ ಇರಬಾರ್ದು. ಅದು ನೈಸಾಗಿ ರುಬ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಅದಕ್ಕೆ ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೋ ಈ ವಾರದಿಂದ ಸಖತ್ತು ಗಾಳಿ ಬೀಸ್ತೈತೆ ಫ್ರೆಂಡ್ಸ್, ಯಾಕಂತ ಗೊತ್ತಿಲ್ಲ. ಗಾಳಿ ಅಂದರೆ ಹೊರಗಿಟ್ಟಿರೋ ಚೇರೆಲ್ಲ ಸುಮ್ಮನೆ ಗಾಳಿಗೆ ನುಕ್ಕೊಂಡು ಹೋಗ್ತಿದ್ದಾವೆ. ನಿಮ್ಮ ಸೈಡು ಹಂಗೆ ಗಾಳಿ ಬೀಸ್ತೈತಾ? ಇಲ್ಲಿ ಮಳೆ ಇಲ್ಲ, ಏನೂ ಇಲ್ಲ, ಗಾಳಿ ಮಾತ್ರ ಸಖತ್ತಾಗಿ ಬೀಸ್ತೈತೆ ನೋಡ್ರಿ. ಮನುಷ್ಯನೇ ಯಾರಾದ್ರೂ ತೆಳ್ಳಗಿದ್ರೆ ಮನುಷ್ಯರು ಅವರೇ ಹಾರ್ಕೊಂಡು ಹೋಗ್ಬಿಡ್ತಾರೆ, ಅಷ್ಟ್ರ ಮಟ್ಟಿಗೆ ಗಾಳಿ ಬೀಸುತ್ತೆ. ನಾವು ಬಿಡ್ರಿ, ನಾವು ಗಾಳಿ ಎಲ್ಲ ಸುಂಡ್ರ ಗಾಳಿ ಬಂದರೂ ನಾವು ಹಾರ್ಕೊಂಡು ಹೋಗಲ್ಲ. ಇವಾಗ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಆಗ್ತಾ ಬಂತು. ಈಗ ಆಫ್ ಮಾಡಿ ತಗೊಂಡೋಗಿ ಅದಕ್ಕೆ ಹಾಕಬೇಕು. ಅದು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ನಾನೀಗ ಸ್ವಲ್ಪ ಉಪ್ಪು ಹಾಕ್ತೀನಿ ಅದಕ್ಕೆ. ಮಶ್ರೂಮಿಗೆಲ್ಲ ಉಪ್ಪು ಹಿಡಿಬೇಕಲ್ಲ, ಹಾಗಾಗಿ ಉಪ್ಪು ಹಾಕಿ ಒಂದು ಸ್ವಲ್ಪ ಹಿಂಗೆ ಫ್ರೈ ಮಾಡಿಕೊಂಡು ಆ ಮಸಾಲೆನೂ ಸುರಿದು ಬಿಡ್ತೀನಿ. ನೋಡಿ ಇವಾಗ ರುಬ್ಬಿಟ್ಕೊಂಡ್ರೆ ಮಸಾಲೆ ಹಾಕ್ತಿದ್ದೀನಿ. ಇದನ್ನೇನು ಉರಿಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವೆಲ್ಲನೂ ಫ್ರೈ ಮಾಡ್ಕೊಂಡು ಅಲ್ವಾ ರುಬ್ಬಿರೋದು. ಸೊ ಏನು ಹಸಿ ವಾಸನೆ ಅಂಥದ್ದು ಏನು ಬರಲ್ಲ. ನೀರು ಜಾಸ್ತಿ ಏನು ಹಾಕೋದು ಬೇಡ, ಯಾಕಂದರೆ ಇದು ಮಶ್ರೂಮಲ್ಲೇ ನೀರು ಬಿಟ್ಕೊಂಡಿರುತ್ತಲ್ಲ, ಅದು ಕುದ್ದು ಸ್ವಲ್ಪ ಗಟ್ಟಿಗಾಗುತ್ತೆ. ಈ ಜಾರಲ್ಲಿ ಏನಿದೆಯೋ ಅದಕ್ಕೆ ಸ್ವಲ್ಪ ಒಂಚೂರು ಟೀ ಕುಡಿಯೋ ಗ್ಲಾಸಲ್ಲಿ ಇರುತ್ತಲ್ಲ, ಆ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕಬೇಕು ಅಷ್ಟೇ. ಈಗ ನೋಡಿ ಕಸೂರಿ ಮೇಥಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊತೀನಿ ಫ್ರೆಂಡ್ಸ್. ಬೇಯಿಸ್ಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿರೋ ಮಶ್ರೂಮ್ ಕರಿ ರೆಡಿಯಾಗಿರುತ್ತೆ. ನೋಡಿ ಈ ಥರ ರೆಡಿಯಾಗಿದೆ. ಜಾಸ್ತಿ ನೀರು ಮಾಡಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿನೇ ಇರಲಿ, ಯಾಕಂದರೆ ಚಪಾತಿಗಲ್ವ ಮಾಡ್ತಿರೋದು. ಮುದ್ದೆಗೆ ಅಥವಾ ಅನ್ನಕ್ಕಾಗಿದ್ರೆ ಸ್ವಲ್ಪ ನೀರಿದ್ರೂ ನಡೆಯುತ್ತೆ, ಚಪಾತಿಗೆ ಸ್ವಲ್ಪ ಗಟ್ಟಿ ಇದ್ದರೆ ನಂಚ್ಕೊಂಡು ತಿನ್ನಂಗೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಗಟ್ಟಿಯಾಗಿದೆ. ಟೇಸ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ನೋಡಿ ಹೂವು, ಇದು ಏನಂತಾರೆ ಫ್ರೆಂಡ್ಸ್ ಈ ಹೂವನ್ನ, ನನಗಂತೂ ಗೊತ್ತಿಲ್ಲ. ಚೆನ್ನಾಗಿತ್ತು,
ಸಖತ್ತಾಗಿತ್ತು ಇದು ಮಾತ್ರ. ಅಂದರೆ ನಾನು ನೋಡಿದ್ದೀನಿ ಚಿಕ್ಕ ವಯಸ್ಸಿಂದನೂ ನೋಡಿದ್ದೀನಿ ಇದನ್ನು. ಇದು ನೋಡ್ರಿ ಮೆಂತ್ಯ ಸೊಪ್ಪು ನಮ್ದು ಅದು ಇದಿದ್ರಲ್ಲ ಅದರೊಳಗೆ ನಾವು ಹಾಕಿರೋದು ಮೆಂತ್ಯ ಗಿಡ ಬಂದಿದ್ದಾವೆ ಚೆನ್ನಾಗಿ. ಅದಿದೆಯಲ್ಲ ಅದು ಬಸಳೆ ಸೊಪ್ಪು. ಬಿಸಿಲು ನೋಡಿ ಹಿಂಗಿದೆ, ಕಣ್ಣು ಬಿಡೋಕ್ಕೆ ಆಗ್ತಿರಲ್ಲ ಅಷ್ಟು ಬಿಸಿಲು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಬಾಯ್, ಟೇಕ್ ಕೇರ್.